ಪನ್ನೀರ್ ಸಕ್ಕರೆ ಪುಡಿ ಕಾರ್ನ್ ಫ್ಲೋರ್ನ ಮಿಕ್ಸಿಗೆ ಹಾಕಿರೋದು. ಇದನ್ನು ತಟ್ತಾ ಇದ್ದೀನಿ. ಬೆಣ್ಣೆ, ಕೋಕೋ ಪೌಡ್ರು, ಸ್ವಲ್ಪ ಪನ್ನೀರ್ ಮಿಶ್ರಣ ಸಕ್ಕರೆ ಜೊತೆ. ಇದನ್ನು ಇವಾಗ ಕಟ್ ಮಾಡಿದ್ದೀನಿ ಈ ಜಾಗ, ಏಕೆಂದರೆ ಸ್ಯಾಂಡ್ವಿಚ್ ಥರ ಮಾಡೋದಕ್ಕೋಸ್ಕರ, ಪನ್ನೀರ್ ಸ್ಯಾಂಡ್ವಿಚ್ ಅಂತ. ಇದನ್ನು ಹೇಗಿಟ್ಟು ಈಗ ಮಧ್ಯ ಎಲ್ಲ ಪಿಸ್ತಾ ಹಾಕಿದ್ದೀನಿ. ಈಗ ಇನ್ನೊಂದು ಸಾರಿ ಇಲ್ಲಿ ಕಟ್ ಮಾಡೋಣ. ನೋಡಿ, ಆಕರ್ಷಕವಾದ ಪನ್ನೀರ್ ಸ್ಯಾಂಡ್ವಿಚ್ ವಿತೌಟ್ ಫೈರ್. ಸುಮಾರು ಅರ್ಧ ಲೀಟ್ರ್ ಹಾಲಿನ ಪನ್ನೀರ್ಗೆ 1-2 ಚಮಚ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಕೈಯಲ್ಲೇ ನಾದ್ಕೊಳ್ತೀನಿ. ಈ ರೀತಿ ನಾದ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಸಣ್ಣ ಉರಿಲಿ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. 1 ನಿಮಿಷ ನಾದಿದ್ದೆ ಅಷ್ಟೇ, ಏನು ಜಾಸ್ತಿ ನಾದಬೇಕಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಮುದ್ದೆ ಆಗೋವರೆಗೂ ಹುರ್ಕೊಳ್ಳೋಣ ಅಷ್ಟೇ. ಸುಮಾರು 1-2 ನಿಮಿಷ ಅಷ್ಟೇ ಹುರಿದಿದ್ದು. ಈಗ ಒಲೆ ಆರಿಸಿದ್ದೀನಿ. ಬಿಸಿಯಲ್ಲೇ ಬಾಣಲೆಯಲ್ಲೇ ಒಂದು ಶೇಪ್ ಕೊಟ್ಟಿಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ಶೇಪ್ ಕೊಡಬಹುದಿತ್ತು. ಈಗ ಸ್ವಲ್ಪ ತಣ್ಣಗಾಗಿದೆ, ಈಗ ಬಹುಶಃ ಆಗಲಿಕ್ಕಿಲ್ಲ. ಈಗ ಇದರಲ್ಲಿ ಹಾಲಿನ ಪುಡಿ 1-2 ಚಮಚ, ಒಂದು ಅರ್ಧ ಚಮಚ ಕೋಕೋ ಪುಡಿ, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಒಂದ್ಸಲಿ ಕಲಿಸ್ಕೊತೀನಿ. ಇದಕ್ಕೆ ಮುದ್ದೆ ಆಗೋಕ್ಕೆ ಒಂದು ಅರ್ಧ ಚಮಚ ಅಷ್ಟು ಹಾಲು ಹಾಕ್ಕೊಂಡೆ. ಈ ಥರ ಮುದ್ದೆ ಆಯಿತು. ಇದನ್ನು ಇವಾಗ ನಾನು ಒಂದು ಶೇಪಿಗೆ ತಗೊಳ್ತೀನಿ. ಇದನ್ನು ಇವಾಗ ಬಿಲ್ಲೆ ಥರ ಬರುತ್ತೆ. ಇವಾಗ ತೆಗಿಯೋಕ್ಕೆ ಒಂದು ಪ್ಲಾಸ್ಟಿಕ್ ಮೇಲೆ ತಟ್ಕೊಂಡು ಇದನ್ನು ಈ ಶೇಪ್ಗೆ ಬರ್ಸಿದ್ದೀನಿ. ಈ ಪೀಸ್ನ ಇವಾಗ ಇದ್ರ ಮೇಲೆ ಇಡೋಣ. ಈಗ ನಮ್ಮ ಸಂದೇಶ್ ಸ್ಯಾಂಡ್ವಿಚ್ ತಯಾರಾಗಿದೆ. ಇದನ್ನು ಇವಾಗ ಕಟ್ ಮಾಡಿದ್ರೆ ನೋಡಿ ಈ ಥರ ಕಾಣುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂತಹ ಸಿಹಿ. ಯಾವುದೇ ಹಿಂಗೆ ಮಾಡಬೇಕು, ಹದ ಇದೇ ಇರಬೇಕು ಅನ್ನೋ ಗೋಜಿಲ್ಲ. ಇದ್ರ ಮೇಲೆ ನೀವು ಏನು ಬೇಕಿದ್ರೂ ಅಲಂಕಾರ ಮಾಡ್ಕೋಬಹುದು. ನಾನೀಗ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಇದು ಕೂಡ ಸೈಜ್ ದೊಡ್ಡದೇ ಆಗುತ್ತೆ. ಸ್ವೀಟು ದಪ್ಪ ಇರೋದ್ರಿಂದ ಇಷ್ಟೇ ಮಾಡಿದ್ರೆ ಸಾಕು. ಇದು 4 ಜನಕ್ಕಾಗುತ್ತೆ. ಇನ್ನೂ ಸಣ್ಣದು ಮಾಡ್ತೀನಿ ಅಂದರೆ ಇನ್ನೂ ಓಕೆ. ನೋಡಿ, ಇವಾಗ ಈ ಥರ ಕಾಣಿಸುತ್ತೆ. ಕಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲ ಇಟ್ಬಿಟ್ಟು ಕಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 5-6 ದಿವಸ ತಿನ್ನಬಹುದು. ಆದರೆ ತಣ್ಣಗಿರುತ್ತೆ ಅಷ್ಟೇ. ಅದೊಂಥರ ಚೆನ್ನಾಗಿರುತ್ತೆ. ಈಚೆ ಇಟ್ಟರೂ ಕೂಡ 2 ದಿವಸ ಇಟ್ಕೋಬಹುದು. ಹೆಚ್ಚಂದರೆ ಹೊರಗಡೆ ಇದ್ರೂ ಇದೇನು ಮೆಲ್ಟ್ ಆಗಲ್ಲ, ಇದೇ ಸ್ಥಿತಿಯಲ್ಲೇ ಇರುತ್ತೆ. ಆದರೆ ಬಾಳಿಕೆ ಜಾಸ್ತಿ ಇರೋದಿಲ್ಲ ಅಷ್ಟೇ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಸಂದೇಶ್ ಸ್ಯಾಂಡ್ವಿಚ್.